ಕೊಡ್ತಾ ಇದ್ದೀವಿ. ಎಸ್, ಪ್ರಣವ್ ಶರ್ಮಾ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ತಮ್ಮ ಮದುವೆ ಹೆಸರಿನ ವಿಚಾರ. 25 ಮದುವೆ ಇದೆ, 25 ಮದುವೆ ವಿಚಾರ. ಆಷಾಢ ಮಾಸ ಅಂದ್ರೆ ಅವರು ಹೇಳ್ತಿದ್ದು ಅಧಿಕ ಮಾಸದ ನಂತರದಲ್ಲಿ ವಿವಾಹವನ್ನ ಇಟ್ಕೊಂಡಿದೀವಿ ಅಂತ. ಖಂಡಿತ ನಮಗೆ ಏಕಾದಶಿ ತಿಥಿ ಬರ್ತದೆ ಅವತ್ತು, 25ನೇ ತಾರೀಕು ಜೂನ್ ತಿಂಗಳಲ್ಲಿ ಅವತ್ತಿಗೆ ವಿವಾಹ ಮಾಡಬಹುದು. ಅಂದ್ರೆ ಏಕಾದಶಿ ಅವರಲ್ಲಿ ಸಮ್ಮತ ಇತ್ತು ಅಂತಂದ್ರೆ ಅವರ ಶಾಸ್ತ್ರ ಪಂಡಿತರು ಹೇಳಿಕೊಟ್ಟಿರುವಂತ ರೀತಿಯಲ್ಲಿ. ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ ಇದೆ ಅವತ್ತು. ಹಸ್ತ, ಚಿತ್ತ, ಸ್ವಾತಿ, ಹೌದು ಸ್ವಾತಿ ನಕ್ಷತ್ರ ಇದೆ. ಅವರಿಗೆ ತಾರಾನುಕೂಲ ಇದೆ ಎಂದ ಪಕ್ಷದಲ್ಲಿ ಮುಹೂರ್ತಗಳನ್ನು ನೋಡಿ ಒಳ್ಳೆ ಲಗ್ನವನ್ನ, ಕರ್ಕಾಟಕ ಲಗ್ನ ಉತ್ತಮವಾಗಿದೆ, ಅದನ್ನು ನೋಡಿ ಅವರು ವಿವಾಹವನ್ನ 25ನೇ ತಾರೀಕು ಮಾಡ್ಕೋಬಹುದಾಗಿದೆ. ಹೆಸರಿನ ವಿಚಾರವನ್ನು ಕೂಡ ಕೇಳಿದ್ರು. ಅಂದ್ರೆ ನಿಹಾರಿಕಾ ಅಂತ ಹೆಸರನ್ನ ಇಟ್ಟಿದೀವಿ, ಹಾಗಾಗಿ ಅದನ್ನ ಫಾಲೋ ಮಾಡೋದಾ ಅಥವಾ ಶತಭಿಷ ನಕ್ಷತ್ರವನ್ನ ಫಾಲೋ ಮಾಡೋದಂತ. ನಕ್ಷತ್ರದ ಮೇಲೆ ಹೆಸರು ಮೇಲೆ ನಕ್ಷತ್ರ ಅಲ್ಲ ಯಾವತ್ತೂ. ಅಂದ್ರೆ ನಮಗೆ ನಕ್ಷತ್ರ ನಾಮ ಅಂತ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ತೀರ್ಮಾನ. ಇವತ್ತೆಲ್ಲ ನಾವು ತುಂಬಾ ಜನ ನೋಡ್ತಾ ಇದೀವಿ, ಹೆಸರನ್ನ ಒಂದು ನಾಮಕರಣವನ್ನ, ಸಂಸ್ಕಾರವನ್ನ ಮಾಡಿ ಒಂದು ಇಟ್ಟಿರ್ತಾರೆ, ಆಮೇಲೆ ಆ ಹೆಸರು ಸರಿ ಹೋಗ್ತಿಲ್ಲ ಅಂತ ಹೆಸರು ಬದಲಾವಣೆ ಮಾಡ್ತಾರೆ. ಈ ಮೂಲಕ ಎಲ್ಲರಿಗೂ ಹೇಳುವಂತ ವಿಚಾರ ಏನು ಅಂತಂದ್ರೆ, ಒಂದು ಸರಿ ನಾಮಕರಣವನ್ನ ಮಾಡಿದ ನಂತರದಲ್ಲಿ ಅನಿವಾರ್ಯ ಪಕ್ಷಗಳಲ್ಲಿ ಬಿಟ್ಟರೆ ಹೆಸರನ್ನ ಬದಲಾವಣೆ ಮಾಡುವಂಥದ್ದು. ಜ್ಯೋತಿಷಿಗಳು ಹೇಳಿದ್ರು ಅಥವಾ ನಮ್ಮ ಪುರೋಹಿತರು ಹೇಳಿದ್ರು ಈ ಹೆಸರಿಗೆ ಬಲ ಇಲ್ಲ ಅಂತ ಹೇಳಿ ಮಾಡಲಿಕ್ಕೆ ಶಾಸ್ತ್ರ ಸಮ್ಮತ ಇಲ್ಲ. ಅದಕ್ಕೆ ನಮ್ಮ ಆಶ್ರಮ ಧರ್ಮವನ್ನ ಬಿಡುವಂತ ಪಕ್ಷದಲ್ಲಿ, ಅಂದ್ರೆ ಈ ನಮ್ಮ ಏನು ಸನ್ಯಾಸಾಶ್ರಮ ತಗೋಬೇಕಾದ್ರೆ ಯೋಗ ಪಟ್ಟ ಅಂತ ಕೊಡ್ತಾರೆ. ಅವಾಗ ಅಂತಹ ಕೆಲವೊಂದು ಹೊರತುಪಡಿಸಿ ಸನ್ನಿವೇಶಗಳು ನಾಮಕರಣ ಒಂದ್ಸತಿ ಮಾಡಿದಂತ ಹೆಸರನ್ನ ಬಿಟ್ಟು ಬೇರೆ ಹೆಸರನ್ನ ಕರೀಲಿಕ್ಕಾಗ್ಲಿ, ಅಥವಾ ಈ ಹೆಸರು ಈ ನಕ್ಷತ್ರಕ್ಕೆ ಹೊಂದಿಕೆ ಇಲ್ಲ ಅಂತ ಹೇಳಿ ಬದಲಾವಣೆ ಮಾಡುವಂಥದ್ದು ಶಾಸ್ತ್ರಕ್ಕೆ ಸಮ್ಮತ ಅಲ್ಲ. ನಕ್ಷತ್ರ ಏನಿದೆಯೋ ಅದರ ಮೇಲೆ ದಶಾಭುಕ್ತಿಗಳು, ಅದರ ಮೇಲೆ ಅವಳಿಗೆ ಫಲಗಳು ಅನ್ನುವಂಥದ್ದು ಜೀವನದಲ್ಲಿ ನಡೆಯುವಂಥದ್ದು. ಯಾವುದೇ ಹೆಸರಿಟ್ರು, ಉದಾಹರಣೆಗೆ ಯಾರಾದ್ರೂ ಈಗ ಪೊಲಿಟಿಕಲ್ ಅಲ್ಲಿ ತುಂಬಾ ಮುಂದೆ ಬರಬೇಕು ಅಂತ ಇರ್ತಕ್ಕಂಥವ್ರು ನರೇಂದ್ರ ಮೋದಿ ಅನ್ನುವಂತ ಹೆಸರಿಟ್ಕೊಂಡು ಏನಾದ್ರು ಚುನಾವಣೆಗೆ ಹೋದ್ರು ಅಂತಂದ್ರೆ ಇವರೇ ನರೇಂದ್ರ ಮೋದಿ ಅಂತ ಹೇಳಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕಿಲ್ಲ. ಅದರ ಅರ್ಥ ಏನು ಅಂತಂದ್ರೆ ಹೆಸರು ಮೇಲೆ ಮಾತ್ರ ಕರ್ಮ ಅಲ್ಲ, ಹೆಸರು ಅನ್ನುವಂಥದ್ದು ಒಂದು ಮನುಷ್ಯನಿಗೆ ಬೇಕಾಗಿದೆ. ಅದರ ಬಗ್ಗೆ ದೊಡ್ಡ ವಿಜ್ಞಾನ ಇದೆ ಹೆಸರು ಅಂತಂದ್ರೆ ಏನು ಅಂತ. ಆದ್ರೆ ಹೆಸರನ್ನ ಬದಲಾವಣೆ ಮಾಡೋದ್ರಿಂದ ಅದೃಷ್ಟ ಬದಲಾವಣೆ ಆಗತ್ತೆ ಅನ್ನುವಂಥದ್ದೆಲ್ಲ ಇವತ್ತು ತುಂಬಾ ವ್ಯಾಪಕವಾಗಿದೆ. ಅದು ಶಾಸ್ತ್ರೀಯ ಅಲ್ಲ, ಅವ್ರು ನಂಬಬಹುದು ಬೇಕಂದ್ರೆ. ಯಾಕಂದ್ರೆ ತುಂಬಾ ಜನ ಈ ಈಜಿಪ್ಟ್ ವಾಸ್ತು ಇತ್ಯಾದಿಗಳು ಒಂದು ಚಿಂತನೆ ಇರತಕ್ಕಂಥವ್ರು ಹೆಸರನ್ನ ಬದಲಾವಣೆ ಮಾಡಿ ಈ ಅಕ್ಷರಕ್ಕೆ ಈ ಅಕ್ಷರವನ್ನ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳುವಂಥದ್ದಿದೆ. ಅದು ಶಾಸ್ತ್ರೀಯ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಅವಳ ಹೆಸರು ಹಾಗೇ ಇರ್ಲಿ, ಅವಳ ನಕ್ಷತ್ರ, ಜನ್ಮ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಜನ್ಮ ಆಗಿದೆಯೋ ಅದೇ ಅವಳ ನಕ್ಷತ್ರ ಆಗಿರುತ್ತೆ, ಅದರ ಮೇಲೆ ಫಲ ಆಗಿರುತ್ತೆ, ಅದನ್ನೇ ಸಂಕಲ್ಪವನ್ನ ಮಾಡಿಸಿ ಪೂಜೆ ಇತ್ಯಾದಿಗಳನ್ನ ಮಾಡಬೇಕು ಅನ್ನೋದು. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ಗುರುಚರಣ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನಮಸ್ಕಾರ, ನಿಮ್ ಪ್ರಶ್ನೆ ಏನು ಕೇಳಿ. ಈಗ ಇದೊಂದು ಅಧಿಕ ಮಾಸದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಬಾರದು ಅಂತ ತುಂಬಾ ಚೆನ್ನಾಗಿ ನಿಮ್ಮ ಪಂಡಿತರಿಬ್ಬರು ಹೇಳಿದ್ರು. ಅದೇ ರೀತಿಯಲ್ಲಿ ಅನುಷ್ಠಾನಕ್ಕಾಗಿ ಇದೊಂದು ಸಮಯ ತುಂಬಾ ಒಳ್ಳೇದು ಅಂತ ಸಹ ಅವರು ಹೇಳಿದ್ದಾರೆ. ಸೊ ಯಾವ ರೀತಿಯಾದಂತಹ ಅನುಷ್ಠಾನ, ಯಾವ್ದಾದ್ರು ದೇವರ ಮೂಲ ಮಂತ್ರಗಳು ಅಥವಾ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಬಹುದಾ ಅಂತ ಮೊದಲನೇ ಪ್ರಶ್ನೆ. ಎರಡನೇದು ದಾನಗಳ ಬಗ್ಗೆ ತುಂಬಾ ಉಲ್ಲೇಖ ಮಾಡ್ತಾರೆ ಪಂಡಿತರು ಈ ಒಂದು ಸಮಯದಲ್ಲಿ. ಈ ಸಮಯದಲ್ಲಿ ಗೋದಾನ ಮಾಡಿದ್ರೆ ಹೇಗೆ ಅಂತ ನನ್ನ ಎರಡನೇ ಪ್ರಶ್ನೆ. ಮತ್ತೆ ಇಲ್ಲಿ ಎರಡು ಪ್ರಶ್ನೆಯನ್ನ ಕೇಳಿದ್ದೀರಾ, ಒಂದು ದಾನ ಮತ್ತೆ ಇನ್ನೊಂದು ಅನುಷ್ಠಾನದ ವಿಚಾರ. ಅನುಷ್ಠಾನದ ವಿಚಾರ ನಾ ಹೇಳ್ತೇನೆ, ದಾನದ ವಿಚಾರ ನಮ್ಮ ಆಚಾರ್ಯರು ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಬಾರದು ಅಂತ ಅಲ್ಲ ನಮ್ಮ ಅರ್ಥ. ನಮ್ಮ ಅರ್ಥ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳನ್ನು ಮಾಡಬಹುದಾಗಿದೆ. ಯಾವ ಕಾರ್ಯಗಳನ್ನು ನಿಷೇಧ ಅಂದ್ರೆ ಗರ್ಭಾಧಾನದಿಂದ ಹಿಡಿದು ಸೀಮಂತದವರೆಗೆ ಈ ಒಂದು ಅಧಿಕ ಮಾಸದಲ್ಲಿ ಎಲ್ಲವನ್ನು ಮಾಡಬಹುದು. ಅಂದ್ರೆ ಸೀಮಂತ, ನಾಮಕರಣದವರೆಗೆ ಮಾಡಬಹುದಾಗಿದೆ. ಉಪನಯನಾದಿ ಸಂಸ್ಕಾರಗಳಿಂದ ಮುಂದೆ ಮಾಡುವಂಥದಕ್ಕೆ ಕಾಲದ ಒಂದು ನಿರ್ದೇಶನ ತುಂಬಾ ಅದರ ಬಗ್ಗೆ ಸ್ಪೆಸಿಫಿಕ್ ಆಗಿದೆ ಶಾಸ್ತ್ರ. ಹಾಗಾಗಿ ಈಗ ಸೀಮಂತ ಮಾಡುವಂತ ಸಮಯ ಬಂದಿದೆ ಅಂತ ಇಟ್ಕೊಂಡು ಸೀಮಂತ ಮಾಡಬಹುದು. ಅದು ಒಳ್ಳೆ ಕಾರ್ಯ ಅಲ್ವಾ ಅಂದ್ರೆ ಒಳ್ಳೆ ಕಾರ್ಯವೇ, ಶುಭ ಕಾರ್ಯವೇ, ಅದನ್ನ ಮಾಡಬಹುದಾಗಿದೆ. ಯಾಕಂದ್ರೆ ಸೀಮಂತದಲ್ಲಿ ಕಾಲಕ್ಕೆ ತೀರ್ಮಾನ, ಅಂದ್ರೆ ಇಂತಹ ಕಾಲದಲ್ಲೇ ಸೀಮಂತವನ್ನ ಮಾಡಬೇಕು ಅಂತ. ಹಾಗೆ ನಾಮಕರಣಕ್ಕೂ ಇಂಥ ದಿನವೇ ನಾಮಕರಣವನ್ನ ಮಾಡಬೇಕು, ಇಷ್ಟು ದಿವಸದಿಂದ ಇಷ್ಟು ದಿವಸದ ಒಳಗಾಗಿ ನಾಮಕರಣದ ತೀರ್ಮಾನ ಅನ್ನುವಂಥದ್ದು ಶಾಸ್ತ್ರ ಹೇಳಿರುವಂಥದ್ದು. ಹಾಗಾಗಿ ನಾಮಕರಣ, ಸೀಮಂತ, ಜಾತಕರ್ಮ ಇತ್ಯಾದಿಗಳನ್ನ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಇದೆಲ್ಲವೂ ಒಳ್ಳೆ ಕಾರ್ಯವೇ. ಹಾಗಾಗಿ ಒಳ್ಳೆ ಕಾರ್ಯ ಮಾಡಬಾರದು ಅನ್ನುವಂಥದ್ದಲ್ಲ, ಮದುವೆ ಉಪನಯನಾದಿಗಳನ್ನ ನಿಷೇಧ ಅಂತ ಹೇಳಿರುವಂಥದ್ದು. ಮತ್ತೆ ಅವರು ಅವಾಗಲೇ ಹೇಳಿದಾಗೆ ದೊಡ್ಡದಾಗಿರುವಂಥ ಒಂದು ನಿರ್ಧಾರವನ್ನು ತಗೊಳ್ಳುವಂಥದ್ದು, ಖರೀದಿಯನ್ನು ಮಾಡುವಂಥದ್ದು, ಹೊಸ ವಾಹನವನ್ನು ತಗೊಳ್ಳುವಂಥದಕ್ಕೆ ಇದು ಸೂಕ್ತ ಅಲ್ಲ ಅಂತ. ಇನ್ನು
ಅನುಷ್ಠಾನದ ವಿಚಾರಕ್ಕೆ ಬಂದರೆ ಅಧಿಕ ಮಾಸದಲ್ಲಿ ಮಾಡಿದಂತಹ ಅನುಷ್ಠಾನ ಹೇಗೆ ಗ್ರಹಣದಲ್ಲಿ ಒಂದು ವಿಶೇಷವಾಗಿರುವಂತಹ ಫಲ ಗ್ರಹಣಕ್ಕೆ ಸೀಮಿತವಾಗಿದೆಯೋ, ಅಧಿಕ ಮಾಸದಲ್ಲೂ ಕೂಡ ಹಾಗೆ ವಿಶೇಷವಾಗಿರುವಂತಹ ಸಪ್ತಶತಿ ಪಾರಾಯಣ ಅಧಿಕ ಮಾಸದಲ್ಲಿ, ಅದರಲ್ಲೂ ಕೂಡ ದೇವಿಗೆ ವೈಷ್ಣವಿ ಅಂತ ಹೆಸರು. ಅಂದ್ರೆ ನಾವು ಪುರುಷೋತ್ತಮ ಅಂತ ಯಾರನ್ನ ನಾವು ನಾರಾಯಣ ಅಂತ ಕರಿತಾ ಇದೀವೋ ಅವನನ್ನೇ ಸ್ತ್ರೀ ರೂಪದಲ್ಲಿ ಇಲ್ಲಿ ವೈಷ್ಣವಿಯಾಗಿ ವಿಷ್ಣುಮಾಯ ಅಂತ ಹೇಳಿ ಆರಾಧನೆ ಮಾಡ್ತಿರುವಂಥದ್ದು ಸಪ್ತಶತಿಯಲ್ಲಿ. ಹಾಗಾಗಿ ಮಧುಸೂದನ ಅನ್ನುವಂಥ ಹೆಸರು ವಿಷ್ಣುಗೇನಿದೆ, ಆ ಮಧುಸೂದನ ಅನ್ನುವಂಥ ಹೆಸರು ಬರೋದಕ್ಕೂ ಈ ವೈಷ್ಣವಿ ಕಾರಣ ಅಂತ ಸಪ್ತಶತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಎರಡು ಬೇರೆ ಬೇರೆ ಶಕ್ತಿ ಅಲ್ಲ, ಎರಡು ಒಂದೇ ಶಕ್ತಿ. ಹಾಗಾಗಿ ದೇವಿಯನ್ನ ಸಪ್ತಶತಿಯನ್ನ ಅಷ್ಟಮ್ಯಾಂ ಚತುರ್ದಶ್ಯಾಂ ನವಮ್ಯಾಂ ಚೈಕಚೇತಸಃ ಅಷ್ಟಮಿ ಚತುರ್ದಶಿ ನವಮಿ ತಿಥಿಗಳಲ್ಲಿ ವಿಶೇಷವಾಗಿ ಉಪಾಸನೆಯನ್ನ ಮಾಡಬಹುದಾಗಿದೆ. ಹಾಗಾಗಿ ಇನ್ನು ಮಂತ್ರ ಅಂತ ಬಂತು ಅಂತಂದ್ರೆ ಮಂತ್ರ ಎಲ್ಲವೂ ಕೂಡ ಗುರುಮುಖೇನ ಉಪದೇಶ, ಅವರ ಸಂಪ್ರದಾಯಾನುಸಾರವಾಗಿ ಏನು ಗುರುಗಳಿಂದ ಉಪದೇಶವನ್ನು ತಗೊಂಡಿರ್ತಾರೆ ಅದನ್ನ ಮಾಡಬಹುದು. ಅದು ಉಪದೇಶ ಇದ್ರೆ ಮಾತ್ರ ಮಂತ್ರ ಜಪ ಮಾಡ್ಲಿಕ್ಕಾಗೋದು. ಬಟ್ ಸಾಧಾರಣದವ್ರು ಏನ್ ಮಾಡ್ಲಿಕ್ಕಾಗತ್ತೆ ಅಂದ್ರೆ ನಾಮ ಜಪವನ್ನ ಯಾರು ಬೇಕನ್ನೋ ಸರ್ವಥಾ ಮಾಡಬಹುದಾಗಿದೆ. ರಾಮನಾಮ ಜಪ ಅನ್ನುವಂಥದ್ದು ಕಲಿಯುಗದಲ್ಲಿ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಯಾವ ಮಂತ್ರದ ಉಪದೇಶವೂ ಇಲ್ಲ ಅಂತಂದ್ರೆ, ತಿಳಿದಿಲ್ಲ ಅಂತಂದ್ರೆ ರಾಮನಾಮದ ಜಪವನ್ನ ಮಾಡಬಹುದಾಗಿದೆ. ಇನ್ನು ದಾನದ ಎಸ್, ನಾನು ಮಾತಾಡ್ತೇನೆ ನಿಮ್ಮ ಹತ್ರ, ಯಾಕಂದ್ರೆ ಈ ಸಂದರ್ಭದಲ್ಲಿ ದಾನ ಬಹಳ ಮಹತ್ವದ್ದು. ಹಾಗಾಗಿ ದಾನ, ಅದರಲ್ಲೂ ಗೋದಾನ ಎಷ್ಟು ಮಹತ್ವ, ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.